ಹಲೋ ಎವ್ರಿವನ್. ಇವಾಗ ನಾನು ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳವನ್ನು ತುಂಬಿರಿ ಅನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿದ್ದೇನೆ. ಕೆಲವೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿದ್ದೇನೆ. ಹಾಗಾದರೆ ಆ ಪ್ರಶ್ನೋತ್ತರಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿನಲ್ಲಿ. ಇಂಡಿಯಾ ಎಂಬ ಪದವು ಡ್ಯಾಶ್ ಭಾಷೆಯಿಂದ ಬಂದಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಇಲ್ಲಿ, ಗ್ರೀಕ್ ಭಾಷೆಯಿಂದ ಬಂದಿದೆ. ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಇದೆ. ಸರಿಯಾದ ಉತ್ತರ ಅಶ್ವಘೋಷವಾಗುತ್ತೆ. ಸೊ ಬುದ್ಧ ಚರಿತೆ ಬರೆದವರಲ್ಲಿ ಅಶ್ವಘೋಷ. ಸೊ ಥರ್ಡ್ ಕ್ವಶನ್ ನೋಡ್ತಾ ಇರ್ಬೋದು. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತ ಇದೆ. ಸೊ ಸರಿಯಾದ ಉತ್ತರ ತಾಮ್ರ ಅಂತ ಆಗುತ್ತೆ. ಸರಿಯಾದ ಉತ್ತರ ಏನಿದೆ ಇಲ್ಲಿ, ಮಾನವ ಉಪಯೋಗಿಸಿದ ಮೊದಲ ಲೋಹ ತಾಮ್ರ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ನಾಲ್ಕನೇ ಪ್ರಶ್ನೆ ನೋಡಬೇಕಾದ್ರೆ, ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ಕಬ್ಬಿಣ. ನೆನ್ಪಿಟ್ಕೊಳ್ಳಿ, ಉತ್ತರ ಭಾರತ ಅಂದಾಗ ತಾಮ್ರ ಆಗುತ್ತೆ, ದಕ್ಷಿಣ ಭಾರತ ಅಂದಾಗ ಕಬ್ಬಿಣ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಿದ ವರ್ಷ ಅಂತ ಇದೆ. ಸೊ ಸರಿಯಾದ ಉತ್ತರ 1904. ಯಾವಾಗ ಸ್ಥಾಪನೆ ಆಗಿದೆ? 1904ರಲ್ಲಿ. ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಬೇಕಾದ್ರೆ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಅಂತ ಇದೆ. ಸೊ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಾ ಇದ್ರು ಅಂದರೆ ಕುಲಪತಿ ಅಥವಾ ಗೃಹಪತಿ ಅಂತ ಕರಿತೀವಿ. ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಒನ್ ನೋಡಬೇಕಂದ್ರೆ ಏಳನೇ ಪ್ರಶ್ನೆ, ವರ್ಧಮಾನನು ಜ್ಞಾನೋದಯವನ್ನು ಪಡೆದ ಸ್ಥಳ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಜೃಂಬಿಕಾ ಗ್ರಾಮದಲ್ಲಿ ಅಂತ ಬರುತ್ತೆ. ಇದು ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಒನ್ ಎಂಟನೇದು, ಕ್ಷೇತ್ರ ಎಂದರೆ ಸರಿಯಾದ ಉತ್ತರ ಏನಂದರೆ ಬಿಟ್ಟ ಸ್ಥಳದಲ್ಲಿ ಉಳುಮೆಯ ಭೂಮಿ. ಕ್ಷೇತ್ರ ಅಂತಂದರೆ ಅದಕ್ಕೆ ಕರಿತೀವಿ, ಉಳುಮೆಯ ಭೂಮಿಗೆ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಒಂಬತ್ತನೇ ಪ್ರಶ್ನೆ ನೋಡಬೇಕಾದ್ರೆ, ಬುದ್ಧ ತನ್ನ ಮೊದಲ ಪ್ರವಚನ ನೀಡಿದ ಸ್ಥಳ ಯಾವುದು ಅಂತಂದರೆ ಸರಿಯಾದ ಉತ್ತರ ಸಾರನಾಥ ಜಿಂಕೆವನ ಅಂತ ಕರಿತೀವಿ. ಸೊ ಬುದ್ಧ ಮೊದಲ ಪ್ರವಚನ ನೀಡಿದ ಸ್ಥಳ ಯಾವುದು? ಸಾರನಾಥದ ಜಿಂಕೆವನ ಆಗುತ್ತೆ. ಹತ್ತನೇ ಪ್ರಶ್ನೆ, ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂತಂದರೆ ಅಶೋಕ ಅಂತ ಸರಿಯಾದ ಉತ್ತರವಾಗುತ್ತೆ. ಸೊ ನೆಕ್ಸ್ಟ್ ನೋಡಬೇಕಾದ್ರೆ, ಗಾಥಾ ಸಪ್ತಮಿಯನ್ನು ಕೃತಿಯನ್ನು ಬರೆದವರು ಯಾರು? ಗಾಥಾ ಸತಿ ಕೃತಿಯನ್ನು ಬರೆದವರು ಯಾರಂದರೆ ಹಾಲ ಅರಸ. ನೆನ್ಪಿಟ್ಕೊಳ್ಳಿ, ಗಾಥಾ ಸಪ್ತಸತಿ ಕೃತಿಯನ್ನು ಬರೆದವರು ಹಾಲ ಅರಸ ಸರಿಯಾದ ಉತ್ತರವಾಗುತ್ತೆ. ಕುಶಾನರ ಮೊದಲ ಮೂಲ ಸ್ಥಳ ಅಂತ ಇದೆ. ಕುಶಾನರ ಮೂಲ ಸ್ಥಳ ಯಾವುದಂದರೆ ಸರಿಯಾದ ಉತ್ತರ ಚೀನಾ ಆಗಿದೆ. ಕುಶಾನರ ಮೂಲ ಸ್ಥಳ ಯಾವುದಿಲ್ಲಿ? ಚೀನಾ. 13ನೇದು, ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಗುಪ್ತರ ಅರಸ. ಅಶ್ವಮೇಧ ಯಾಗವನ್ನು ನಡೆಸಿದ ಗುಪ್ತರ ಅರಸ ಯಾರಂದರೆ ಸಮುದ್ರಗುಪ್ತ. ಸರಿಯಾದ ಉತ್ತರ ಯಾರು? ಸಮುದ್ರಗುಪ್ತ. ನೆಕ್ಸ್ಟ್ ಒನ್, ಘೋಕೋಕಿ ಕೃತಿಯನ್ನು ಬರೆದವರು ಯಾರು ಅಂದರೆ ಫಾಹಿಯಾನ್. ಘೋಕೋಕಿ ಕೃತಿ ಯಾರು ಬರೆದಿದ್ದಾರೆ ಇಲ್ಲಿ? ಫಾಹಿಯಾನ್. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರನ್ನು ಕರೆಯುತ್ತಾರೆ ಅಂತಂದರೆ ಸರಿಯಾದ ಉತ್ತರ ಧನ್ವಂತರಿ. ಯಾರಾಗಿದ್ದಾರೆ ಇಲ್ಲಿ ವೈದ್ಯಶಾಸ್ತ್ರದ ಪಿತಾಮಹ ಭಾರತದ್ದು? ಧನ್ವಂತರಿ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ, ಹರ್ಷ ಚರಿತೆಯನ್ನು ಬರೆದವರು ಯಾರು ಅಂತ ಇದೆ 16ನೇ ಪ್ರಶ್ನೆ. ಸೊ ಹರ್ಷ ಚರಿತೆಯನ್ನು ಬರೆದವರು ಯಾರು? ಬಾಣಭಟ್ಟ ಸರಿಯಾದ ಉತ್ತರ. ಯಾರು ಬರೆದಿದ್ದಾರೆ? ಬಾಣಭಟ್ಟ. ನೆಕ್ಸ್ಟ್ ಒನ್ 17ನೇ ಪ್ರಶ್ನೆ ನೋಡಬೇಕಾದ್ರೆ, ಉತ್ತರ ಪಥೇಶ್ವರ ಎಂದು ಪ್ರಸಿದ್ಧರಾದವರು. ಉತ್ತರ ಪಥೇಶ್ವರ ಎಂದು ಪ್ರಸಿದ್ಧರಾದವರು ಯಾರಂದರೆ ಹರ್ಷವರ್ಧನ. ನೆನ್ಪಿಟ್ಕೊಳ್ಳಿ, ಯಾರು? ಹರ್ಷವರ್ಧನ ಸರಿಯಾದ ಉತ್ತರ. ನೆಕ್ಸ್ಟ್ 18ನೇದು, ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಅಂತ ಇದೆ. ಸೊ ಐಹೊಳೆ ಶಾಸನ ರಚಿಸಿದವರು ಯಾರಲ್ಲಿ? ರವಿಕೀರ್ತಿ ಸರಿಯಾದ ಉತ್ತರ. ಯಾರು? ರವಿಕೀರ್ತಿ. 9ನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಲ್ಲಿ. ಅಥವಾ ಐಹೊಳೆ ಶಾಸನ ರಚಿಸಿದವರು ಯಾರಲ್ಲಿ? ರವಿಕೀರ್ತಿ ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಲ್ಲಿ ಹುಯೆನ್ ಸಾಂಗನ ಕೃತಿ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಯಾವುದಿಲ್ಲಿ? ಸಿಯುಕಿ ಅಂತ ಆಗುತ್ತೆ. ಹರ್ಷಚರಿತೆ ಬರೆದವರು ಯಾರು? 16ನೇದಾಯಿತು ಬಾಣಭಟ್ಟ. ಉತ್ತರ ಪಥೇಶ್ವರ ಯಾರು? ಹರ್ಷವರ್ಧನ. ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ. ಹುಯೆನ್ ಸಾಂಗನ ಕೃತಿ ಯಾವುದಿಲ್ಲಿ? ಸಿಯುಕಿ ಆಗಿದೆ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದಿಲ್ಲಿ? ಕವಿರಾಜ್ಯ ಮಾರ್ಗ. ಯಾವುದು? ಕವಿರಾಜ್ಯ ಮಾರ್ಗ. ಸೊ ನೆಕ್ಸ್ಟ್ 21ನೇದು, ಅಲ್ಬೇರುನಿಯ ಪ್ರಸಿದ್ಧ ಪುಸ್ತಕ ಯಾವುದು ಅಂತ ಇದೆ. ಸೊ ಸರಿಯಾದ ಉತ್ತರ ಕಿತಾಬ್ ಉಲ್ ಹಿಂದ್. ಸರಿಯಾದ ಉತ್ತರ ಯಾವುದಿಲ್ಲಿ? ಕಿತಾಬ್ ಉಲ್ ಹಿಂದ್ ಅಂತಕ್ಕಂಥದ್ದು ಸರಿಯಾಗಿದೆ. 22ನೇ ನೋಡಬೇಕಾದ್ರೆ, ಮೊದಲ ಪಾಣಿಪತ್ ಕದನ
ಡ್ಯಾಶ್ರಲ್ಲಿ ನಡೆಯಿತು ಅಂತ ಇದೆ. ಸೊ ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? 1526ರಲ್ಲಿ. ಮೊದಲ ಪಾಣಿಪತ್ ಕದನ ಯಾವಾಗ? 1526. 23ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಹಂಪಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಹಂಪಿ ಆಗಿದೆ. ಸೊ 24ನೇ ಪ್ರಶ್ನೆ, ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿರುವವರು ಡ್ಯಾಶ್ ಅಂತ ಇದೆ. ಸೊ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದು ಹೊಂದಿರತಕ್ಕಂಥವರು ಶ್ರೀಕೃಷ್ಣ ದೇವರಾಯ. ಸರಿಯಾದ ಉತ್ತರ ಇಲ್ಲಿ ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ, ಬೆಂಗಳೂರಿನ ಸ್ಥಾಪಕರು ಡ್ಯಾಶ್ ಅಂತ ಇದೆ. ಸೊ ಬೆಂಗಳೂರಿನ ಸ್ಥಾಪಕರು ಯಾವ್ರಿಲ್ಲಿ? ಕೆಂಪೇಗೌಡ ಅಂತ ಕರಿತೀವಿ. 1ನೇ ಕೆಂಪೇಗೌಡ ಬೆಂಗಳೂರಿನ ಸ್ಥಾಪಕರು. ನೆಕ್ಸ್ಟ್ 26ನೇ ಪ್ರಶ್ನೆ, ಜಗದ್ಗುರು ಬಾದಶಾ ಎಂದು ಡ್ಯಾಶ್ ಅನ್ನು ಕರೆಯಲಾಗಿದೆ ಅಂತ ಇದೆ. ಸೊ ಜಗದ್ಗುರು ಬಾದಶಾ ಎಂದು ಯಾರನ್ನು ಕರೀತಾರೆ? 2ನೇ ಇಬ್ರಾಹಿಂ ಆದಿಲ್ ಶಾ. ಯಾರನ್ನು ಕರೀತಾರೆ? 2ನೇ ಇಬ್ರಾಹಿಂ ಆದಿಲ್ ಶಾನನ್ನು ಬಾದಶಾ ಎಂದು ಕರಿತಾ ಇದ್ರು. ನೆಕ್ಸ್ಟ್ ಒಂದು 27 ನೋಡಬೇಕಾದ್ರೆ, ಕಿತಾಬ್ ಇ ನೌರಸ್ ಕೃತಿಯನ್ನು ಬರೆದವರು ಅಂತ ಇದೆ. ಕಿತಾಬ್ ಇ ನೌರಸ್ ಕೃತಿಯನ್ನು ಬರೆದವರು 2ನೇ ಇಬ್ರಾಹಿಂ ಆದಿಲ್ ಶಾ. ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ 28ನೇ ನೋಡಬೇಕಾದ್ರೆ, ಸಿಖ್ ಧರ್ಮದ ಸ್ಥಾಪಕರು ಯಾರಿಲ್ಲಿ? ಗುರುನಾನಕ್ ಆಗಿದ್ದಾರೆ. ಸಿಖ್ ಧರ್ಮದ ಸ್ಥಾಪಕ ಯಾರಲ್ಲಿ? ಗುರುನಾನಕ್. ಜೈನ ಧರ್ಮ ಸ್ಥಾಪಕ ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಒನ್ 29ನೇ ನೋಡಬೇಕಾದ್ರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು? ಗವರ್ನರ್ ಲಾರ್ಡ್ ವೆಲೆಸ್ಲಿ. ಸರಿಯಾದ ಉತ್ತರ. ಯಾವುದು? ಲಾರ್ಡ್ ವೆಲೆಸ್ಲಿ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನೋ ಪದ್ಧತಿ ಯಾರು ಜಾರಿಗೆ ತಂದರು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಿ. ಸೊ ನೆಕ್ಸ್ಟ್ 30ನೇ ನೋಡೋಣ. ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೀತಾರೆ ಅಂತಂದರೆ ಗಂಗಾಧರ್ ರಾವ್ ದೇಶಪಾಂಡೆ. ಸರಿಯಾದ ಉತ್ತರ. ಕರ್ನಾಟಕದ ಕೇಸರಿ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಗಂಗಾಧರ್ ರಾವ್ ದೇಶಪಾಂಡೆ. ಕೊನೆಯದಾಗಿ 31 ನೋಡಬೇಕಾದ್ರೆ, ಆಲೂರು ವೆಂಕಟರಾಯರು ಬರೆದ ಪ್ರಸಿದ್ಧ ಕೃತಿ ಯಾವುದಂದರೆ ಕರ್ನಾಟಕ ಗತವೈಭವ. ಸರಿಯಾದ ಉತ್ತರ. ಯಾವುದು? ಕರ್ನಾಟಕ ಗತವೈಭವ ಸರಿಯಾದ ಉತ್ತರವಾಗಿದೆ. ಸೊ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಅರ್ಥ ಆದರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.